ಸುದೀಪ್ ಸರ್ ಜೊತೆ ನೋಡಿದಾಗ ಎಲ್ರಿಗೂ ಆ ಹಾಡೇ ನೆನಪಾಗ್ತಾ ಇತ್ತು. ಅವಾಗ ಸಿರಿ ಅವ್ರಿಗೆ ಎಷ್ಟು ಏಜ್ ಅಂತ ತುಂಬಾನೇ ಇನ್ನೋಸೆಂಟ್ ಆಗಿ ಕಾಣಿಸ್ತಾ ಇದ್ರು ಆ ಹಾಡಲ್ಲಿ. ಸೊ ಈಗ ಅವ್ರ ಜೊತೆ ನೀವು ಮತ್ತೆ ಸ್ಟೇಜ್ ಅವ್ರ ಜೊತೆ ನಿಂತ್ಕೊಂಡಾಗ ಹೇಗೆ ಅನಿಸ್ತು? ಅದೆಲ್ಲ ನೆನಪು ಮರುಕಳಿಸ್ತಾ ಅವಾಗ ನೀವೇನಾದ್ರೂ ಅವ್ರ ಜೊತೆ ಮಾತುಕತೆ ಎಲ್ಲ ಆಗ್ತಿತ್ತ? ಆವಾಗಲೂ ತುಂಬ ಮಾತಾಡ್ತಾ ಇದ್ವಿ. ಸುದೀಪ್ ಸರ್ ಇಸ್ ಅ ಪ್ಯಾಕೇಜ್. ನಾನು ಯಾವಾಗಲೂ ಹೇಳ್ತೀನಿ, ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅವರಂತೂ, ಮಲ್ಟಿ ಟಾಸ್ಕಿಂಗ್ ಮಾಡುವಂಥ ವ್ಯಕ್ತಿ ಅವರು. ಅವ್ರ ಜೊತೆ ಆವಾಗ ಚಂದು ಮಾಡಿದಾಗಲೇ ತುಂಬ ಖುಷಿಯಾಗಿತ್ತು. ಆ್ಯಂಡ್ ಅಲ್ಲಿ ಸೆಟ್ಟಲ್ಲಿ ಬಹಳಷ್ಟು ವಿಷಯಗಳು ನಡೀತಾ ಇತ್ತು. ಅವ್ರು ತರ್ತಾ ಇದ್ದಿದ್ದು ಸ್ವೀಟ್ಸ್ ನೆನಪಿದೆ ನನಗೆ, ಕೂತು ಮಾತಾಡ್ತಾ ಇದ್ದಿದ್ದು ವಿಷಯಗಳು ನೆನಪಿದೆ, ನಾವೆಲ್ಲ ಮಾತಾಡ್ತಿದ್ದೆ ಅವರಷ್ಟು ಅವ್ರು ಮಾನಿಟ್ರ್ ಮಾಡ್ಕೊಳ್ತಾ ಇರೋದೆಲ್ಲ ನೆನಪಿದೆ ನನಗೆ. ಭಾಳಷ್ಟು ಒಂದು 15 ದಿನನೇ ಅವ್ರ ಜೊತೆ ನಾನು ಕೆಲಸ ಮಾಡಿದೆ, ಹಾಡಿಗೆ ಕೆಲಸ ಮಾಡಿದೆ. ಅದಾದಮೇಲೆ ಒಂದು ಲಾಂಗ್ ಗ್ಯಾಪ್ ಆದಮೇಲೆ ಈಗ ಮತ್ತೆ ಅಲ್ಲಿ ನೋಡಿದಾಗ ನನಗೆ ಅದೇ ಸರ್ನ ನೋಡ್ದಂಗೆ ಅನ್ನಿಸ್ತು ನನಗೆ. ಅವ್ರು ಯಾವುದೂ ಚೇಂಜ್ ಆಗಿರಲಿಲ್ಲ, ಹಾಗೆ ಮಾತಾಡ್ಸಿದ್ರು ನನ್ನನ್ನು, ಆ್ಯಂಡ್ ಹಾಗೆ ವೆಲ್ಕಮ್ ಮಾಡಿದ್ರು ನನ್ನ ಸ್ಟೇಜ್ ಮೇಲೆ. ಆ್ಯಂಡ್ ಆಗ ನಾನು ಒಬ್ಬ ಸೂಪರ್ ಸ್ಟಾರ್ ಜೊತೆಗೆ ವರ್ಕ್ ಮಾಡ್ತಿದ್ದೀನಿ ಅನ್ನೋ ಫೀಲ್ ಇತ್ತು. ಬಿಗ್ ಬಾಸ್ ಆದಮೇಲೆ ನಾನು ಅವ್ರ ಫ್ಯಾಮಿಲಿ ಮೆಂಬರ್ ಅನ್ನೋ ಒಂದು ಖುಷಿ ಬಂದ್ಬಿಟ್ಟಿದೆ. ಅಷ್ಟು ಹತ್ತಿರ ಆಗಿದೆ. ಏಕೆಂದರೆ ನಮಗಿದ್ದಂಥ ಒಬ್ಬರೇ ಒಬ್ಬರು ಅಂದರೆ ಅದು ಸುದೀಪ್ ಸರ್. ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್ ನಾವು ಮೀಟ್ ಮಾಡೋಕ್ಕಾಗ್ತಿದ್ದು, ನಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕಾಗ್ತಾ ಇದ್ದಿದ್ದು. ಹಾಗಾಗಿ ಆಗ ಸೂಪರ್ ಸ್ಟಾರ್ ಆಗಿ ನೋಡ್ತಾ ಇರೋರನ್ನ ಈಗ ನಾನು ಅವ್ರ ಫ್ಯಾಮಿಲಿ ಮೆಂಬರ್, ಅವ್ರ ಫ್ಯಾಮಿಲಿಗೆ ನಾನು ಇನ್ಕ್ಲೂಡ್ ಆಗಿದ್ದೀನಿ ಅಂತ ಹೇಳ್ಕೊಳಕ್ಕೆ ಭಾಳ ಖುಷಿ ಆಗುತ್ತೆ. ಅವ್ರು ಕಳಿಸಿದ ಊಟ ಎಲ್ಲನೂ ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ, ಯಾರಿಗೋ ನಮ್ಮ ಮನೆಯಿಂದ ಕಳಿಸಿದಾರಪ್ಪ ಅನ್ನೋ ಅಷ್ಟೇ ಖುಷಿ ಆಗ್ತಿತ್ತು. ಸೊ ತುಂಬ ಇನ್ನೂ ಒಂದಷ್ಟು ಇಷ್ಟು ವರ್ಷ ಚಂದುನ ಚರಿಷ್ ಮಾಡ್ತಾ ಬರ್ತಾ ಇದ್ದೆ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದು. ಈಗ ಬಿಗ್ ಬಾಸ್ನ ಮತ್ತೆ ನಾನು ಹಾಗೆ ಇನ್ನು ಮುಂದೆ ಕಂಟಿನ್ಯೂ ಮಾಡ್ಬೋದು. ಅಷ್ಟು ಖುಷಿಯಾಗಿದೆ ನಮಗೆ.